ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಈಗೇನಾದ್ರೂ ನಿನ್ನ ಅತ್ತಿಗೆ ನೋಡಿದ್ರೆ ನನ್ನ ಬೈದಾಕ್ ಬಿಡ್ತಾಳೆ. ನಂಗೆ ಬೇರೆ ಕೆಲಸ ಇದೆ, ಹೋಗ್ಬರ್ತೀನಮ್ಮ. ಏನಾಯ್ತ್ರಿ? ಯಾಕಷ್ಟು ಯೋಚನೆ ಮಾಡ್ತಿದ್ದೀರಾ? ಮಾವನ್ ನೋಡಕ್ ಹೇಗ್ ಹೋಗೋದು ಅಂತನಾ? ಹೋಗೋದ್ರ ಬಗ್ಗೆ ಅಲ್ಲ ಶ್ಯಾಮ, ಹೇಗ್ ಬೇಕಾದ್ರೂ ಹೋಗ್ತೀವಿ, ನೋಡ್ತೀವಿ, ಬರ್ತೀವಿ. ನನ್ನ ಯೋಚನೆ ಅದ್ರ ಬಗ್ಗೆ ಅಲ್ಲ. ಡ್ಯಾಡಿಗೆ ಟ್ರೀಟ್ಮೆಂಟ್ ಹೇಗ್ ಮಾಡಿಸೋದು ಅಂತ ಯೋಚನೆ ಮಾಡ್ತಿದ್ದೆ. ಅತ್ತಿಗೆ ಕೊಬ್ಬರಿ ಎಣ್ಣೆ ಕೊಟ್ಟು ಅದರಿಂದ ಮಸಾಜ್ ಮಾಡಿಸಿ ಟ್ರೀಟ್ಮೆಂಟ್ ಆಗ್ತಿದೆ ಅಂತ ಮಮ್ಮಿನ ನಂಬಿಸ್ತಾ ಇದ್ದಾಳೆ. ಹೀಗೆ ಮಮ್ಮಿ ನಂಬ್ತಾ ಇರ್ತಾರೆ ಹೊರತು ಡ್ಯಾಡಿಗೆ ಟ್ರೀಟ್ಮೆಂಟ್ ಆಗಲ್ಲ, ಡ್ಯಾಡಿಗೆ ಗುಣನೂ ಆಗಲ್ಲ. ಡ್ಯಾಡಿಗೆ ಟ್ರೀಟ್ಮೆಂಟ್ ಮಾಡಿಸ್ದೇ ಇದ್ರೆ ತುಂಬ ಪ್ರಾಬ್ಲಮ್ಮು. ಅದೇ ಯೋಚನೆ ಮಾಡ್ತಾ ಇದ್ದೆ, ಡ್ಯಾಡಿಗೆ ಟ್ರೀಟ್ಮೆಂಟ್ ಹೇಗೆ ಕೊಡಿಸೋದು ಅಂತ. ಸತ್ಯ ಅಣ್ಣನ ಹತ್ರ ಅದಕ್ಕೆ ಸಂಬಂಧಪಟ್ಟಿರೋ ಒಳ್ಳೆ ಆಯಿಲ್ಸ್ ಇದೆ. ಐಶ್ವರ್ಯ ಅಕ್ಕ ನೋಡ್ದಿರೋ ಹಾಗೆ ಆ ಆಯಿಲ್ಸ್ ಇಂದ ಮಸಾಜ್ ಮಾಡಿಸೋಣ. ಮುಂಚೆ ನಾನು ಆಯಿಲ್ ಮಸಾಜ್ ಮಾಡಿದಾಗ ಸ್ವಲ್ಪ ಗುಣ ಆಗಿತ್ತು. ಅಣ್ಣಂಗೆ ಇವತ್ತು ಆಯಿಲ್ಸ್ ತರಕ್ ಹೇಳಿದೀನಿ. ನೋಡಿ, ಅಣ್ಣನೇ ಬಂದ್ರು. ಏನಮ್ಮ, ಮನೆಗೆ ಬರ್ತಿದ್ದ ಹಾಗೆ ಬಾ ಅಂದ್ಯಲ್ಲ? ಹಾ, ಕೂತ್ಕೊಳ್ಳಿ. ಅಣ್ಣ, ನಿಮ್ ಹತ್ರ ಇರೋ ಆಯಿಲ್ಸ್ ಇಂದ ಮಸಾಜ್ ಮಾಡಿದ್ರೆ ಮಾವ ಬೇಗ ಗುಣ ಆಗ್ತಾರೆ ಅಂತ ಹೇಳಿದ್ರಲ್ಲ? ಹೌದಮ್ಮ, ಖಂಡಿತ ಗುಣ ಆಗ್ತಾರೆ. ಆದ್ರೆ ನಿನ್ನ ಅಕ್ಕನೇ ಆ ಆಯಿಲ್ಸ್ ಇಂದ ಮಸಾಜ್ ಮಾಡಕ್ ಬಿಡಲ್ವಲ್ಲ? ಅಂದ್ರೆ ಅವಳು ಕೊಬ್ಬರಿ ಎಣ್ಣೆ ಬಾಟಲ್ ಕೊಟ್ಟಿದ್ದಾಳಲ್ಲ, ಅದ್ರಲ್ಲಿರೋ ಕೊಬ್ಬರಿ ಎಣ್ಣೆನ ತೆಗೆದು ಆ ಬಾಟಲ್ಗೆ ನೀವ್ ತಂದಿರೋ ಆಯಿಲ್ಸ್ ಹಾಕಿ ಆ ಆಯಿಲ್ಸ್ ಇಂದ ಮಸಾಜ್ ಮಾಡಿದ್ರೆ ನಮ್ಮ ಅಕ್ಕಂಗೆ ಏನು ಡೌಟ್ ಬರಲ್ಲ ಅಲ್ವಾ? ಬರುತ್ತಮ್ಮ, ಅವರಿಗೆ ಖಂಡಿತವಾಗ್ಲೂ ಡೌಟ್ ಬರುತ್ತೆ. ನನ್ನ ಹತ್ರ ಇರೋ ಆಯಿಲು ತುಂಬಾ ಘಾಟಿದೆ. ಆ ಆಯಿಲಿಂದ ಮಸಾಜ್ ಮಾಡಿದ್ರೆ ತುಂಬಾ ವಾಸನೆ ಬರುತ್ತೆ. ಆ ಮೇಡಮ್ಗೆ ವಾಸನೆ ಖಂಡಿತ ಗೊತ್ತಾಗುತ್ತೆ. ನನ್ನ ಹತ್ರ ಮಸಾಜ್ ಮಾಡಿಸೋದೇ ನಿಲ್ಲಿಸ್ತಾರೆ. ಅದು ಅಲ್ಲದೆ ಒಂದಿನ ಮಾಡೋದಾದ್ರೆ ಅವ್ರು ಇಲ್ಲದೆ ಇದ್ದಾಗ ಹೇಗಾದ್ರೂ ಮಾಡ್ಬೋದು. ಆದ್ರೆ ತುಂಬಾ ದಿನ ಮಸಾಜ್ ಮಾಡದೇ ಇದ್ರೆ ನಿನ್ ಮಾವ ಗುಣ ಆಗಲ್ಲಮ್ಮ. ಅಷ್ಟು ದಿನ ಅವ್ರಿಗೆ ಗೊತ್ತಾಗದೇ ಇರೋದು ನೋಡ್ಕೊಳ್ಳೋದು ತುಂಬಾ ಕಷ್ಟ. ನಿಜಾನೇ ಅಣ್ಣ, ನೀವ್ ಹೇಳಿದ್ದು ಕರೆಕ್ಟೇ. ಸರಿ ಅಣ್ಣ, ನಾವಿಬ್ರು ಅದಕ್ಕೇನಾದ್ರೂ ಒಂದು ಐಡಿಯಾ ಹುಡುಕ್ತೀವಿ. ಬೆಳಿಗ್ಗೆಯಿಂದ ನೀವು ಸುಸ್ತಾಗಿರ್ತೀರಾ, ನೀವು ಹೋಗಿ ರೆಸ್ಟ್ ಮಾಡಿ. ಆಯ್ತಮ್ಮ, ಬರ್ತೀನಪ್ಪ. ಏನ್ ಮಾಡೋದ್ರಿ? ಮಾವನ್ನ ಇವಾಗ ಹೇಗ್ ಕಾಪಾಡೋದು? ಡ್ಯಾಡಿನ ಕಾಪಾಡ್ಕೊಳ್ಳೋದಕ್ಕೆ ಒಂದೇ ಒಂದು ಮಾರ್ಗ ಕಾಣಿಸ್ತಿದೆ ಶ್ಯಾಮ. ಏನ್ರಿ ಅದು? ಮ್ಯೂಸಿಕ್ ಥೆರಪಿ. ಮ್ಯೂಸಿಕ್ ಥೆರಪಿನಾ? ಹೌದು. ತಾತನ್ನ ಕೋಮಾದಿಂದ ಹೊರಗಡೆ ತಂದಿದ್ದು ಮ್ಯೂಸಿಕ್ ಥೆರಪಿನೇ ಅಲ್ವಾ? ನಿಜಾನೇ ರೀ. ಮ್ಯೂಸಿಕ್ ಥೆರಪಿ ಮಾಡಿದ್ರೆ ಮಾವ ಖಂಡಿತ ಗುಣ ಆಗಿ ಓಡಾಡ್ತಾರೆ. ಆದ್ರೆ ಅದನ್ನ ಹೇಗ್ ಮಾಡೋದ್ರಿ? ನಾವು ಆ ಮನೆಗೆ ಹೋಗಲ್ಲ. ಮ್ಯೂಸಿಕ್ ಥೆರಪಿ ಮಾಡೋದು ಹೇಗ್ ಸಾಧ್ಯ? ಐಶ್ವರ್ಯ ಅಕ್ಕನ್ಗೆ ಅತ್ತೆಗೆ ಗೊತ್ತಾಗ್ದೆ ಅಲ್ಲಿಗೆ ಹೋಗಿ ನಾವು ಮ್ಯೂಸಿಕ್ ಥೆರಪಿ ಹೇಗ್ ಮಾಡೋದು? ಮಾಡಬೇಕು ಶ್ಯಾಮ. ಅವ್ರಿಗೆ ಗೊತ್ತಾಗ್ದಂಗೆ ಹೇಗಾದ್ರೂ ಸರಿ ಅಲ್ಲಿಗೆ ಹೋಗ್ಬೇಕು. ಡ್ಯಾಡಿಗೆ ಮ್ಯೂಸಿಕ್ ಥೆರಪಿ ಮಾಡಬೇಕು. ಅದೇ ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ.
ಐಡಿಯಾ. ಏನ್ ಐಡಿಯಾ ರೀ? ಚೆನ್ನಾಗಿದೆ ರೀ, ನಿಮ್ ಐಡಿಯಾ ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಹೋಗಿ ಪುರೋಹಿತರ ಹತ್ರ ಮಾತಾಡೋಣ. ಹಾಗೆ ಮಾಡೋಣ. ನಾವ್ ಹೇಳಿದಕ್ಕೆ ಪುರೋಹಿತರು ಒಪ್ಕೊಂಡ್ರೆ ನಾವ್ ಅನ್ಕೊಂಡ್ ಹಾಗೆ ಆಗತ್ತೆ. ಒಪ್ಪಿಸ್ತೀನಿ ಶ್ಯಾಮ, ಪುರೋಹಿತ್ರನ್ನ ಒಪ್ಪಿಸ್ತೀನಿ. ನಿನ್ ಕೈಯಲ್ಲಿ ಮ್ಯೂಸಿಕ್ ಥೆರಪಿ ಮಾಡಿಸ್ತೀನಿ. ತುಳಸಿನ ನಂಬಿಸಿ ಕರ್ಕೊಂಡು ಬರ್ತೀನಿ. ಇವತ್ತೇ ಕೆಲಸ ಪೂರ್ತಿ ಆಗುತ್ತೆ. ಓಕೆ, ಬಾಯ್. ಈ ತುಳಸಿನ ಹೇಗೆ ಕರ್ಕೊಂಡು ಹೋಗ್ಲಿ? ಬಲವಂತವಾಗಿ ಹೆದರ್ಸಾದ್ರೂ ಬಾಸ್ ಹತ್ರ ಒಪ್ಪಿಸ್ಬೇಕು. ಹೇಗೆ? ಎಸ್, ಅದೇ ಸರಿಯಾದ ದಾರಿ. ತುಳಸಿ, ಅಮ್ಮ ತುಳಸಿ. ಹೇಳಿ. ಅದು ಹೇಳಿ, ಏನಾಯ್ತು? ಅದು ಹೇಗೆ ಹೇಳಬೇಕು ಅಂತ. ಏನಾಯ್ತು? ನಿಖಿಲ್, ಅದೇ ನಿಖಿಲ್. ಅವ್ರಿಗೇನಾಯ್ತು? ಏನಾಗಿಲ್ಲಮ್ಮ, ಚಿಕ್ಕ ಆಕ್ಸಿಡೆಂಟ್. ಆಕ್ಸಿಡೆಂಟಾ? ಭಯ ಪಡ್ಬೇಡಮ್ಮ, ಪ್ರಾಣಕ್ಕೇನು ಅಪಾಯ ಇಲ್ಲ. ನೀನು ಅರ್ಜೆಂಟಾಗಿ ಕರ್ಕೊಂಡು ಬಾ ಅಂದ್ರು. ಅವ್ರು ಯಾಕೆ ನನಗೆ ಫೋನ್ ಮಾಡ್ಲಿಲ್ಲ? ಆಕ್ಸಿಡೆಂಟ್ ಆದ್ಮೇಲೆ ಮೊದಲು ಯಾವ ನಂಬರ್ ಸಿಗುತ್ತೋ ಆ ನಂಬರ್ ಕಾಲ್ ಮಾಡ್ತಾರೆ. ನನಗಾದ್ರೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರಲ್ವಾ. ನೀನ್ ಬಾರಮ್ಮ. ನಡೀರಿ. ಎಲ್ಲಿಗೆ ಹೋಗ್ತಾ ಇದೆಯಾ ತುಳಸಿ? ಈಗ ಈ ವಿಷಯನ ಅಖಿಲ್ ಅವ್ರಿಗೆ ಹೇಳಿದ್ರೆ ಇವ್ರನ್ನ ಜೀವಂತವಾಗಿ ಬಿಡಲ್ಲ. ಬ್ರಹ್ಮ ಅವ್ರ ಪರಿಚಯದವ್ರಿಗೆ ಯಾರಿಗೋ ಆಕ್ಸಿಡೆಂಟ್ ಆಯ್ತಂತೆ, ಬ್ಲಡ್ ಬೇಕು ಅಂದ್ರು. ಆಹಾ, ಇವಾಗ ನೀನಿರೋ ಸ್ಥಿತಿಲಿ ಬ್ಲಡ್ ಡೊನೇಟ್ ಮಾಡೋಕ್ಕಾಗಲ್ಲ. ಹೌದು ಬ್ರದರ್, ಆ ವಿಷಯ ನಾನು ಯೋಚನೆ ಮಾಡಲಿಲ್ಲ. ಸಾರಿ ತುಳಸಿ, ನಾನು ಬೇರೆ ಕಡೆ ಅರೇಂಜ್ ಮಾಡ್ಕೋತೀನಿ. ಬರ್ತೀನಿ. ಶ್ಯಾಮ, ನಾನು ಫ್ರೆಶ್ ಆಗಿ ಬರ್ತೀನಿ, ಸರಿನಾ? ದೇವಸ್ಥಾನಕ್ಕೆ ಹೋಗೋಣ. ಚಿಕ್ಕ ಆಕ್ಸಿಡೆಂಟ್, ನೀನು ಅರ್ಜೆಂಟಾಗಿ ಕರ್ಕೊಂಡು ಬಾ ಅಂತಂದ್ರು. ಯಾಕೆ ಅವ್ರಿಗೆ ಆಕ್ಸಿಡೆಂಟ್ ಆಯ್ತು ಅಂತ ನನ್ನ ಹತ್ರ ಸುಳ್ಳು ಹೇಳ್ದೆ? ಹೇಳು. ಸುಮ್ಮನೆ ತಮಾಷೆಗೆ ನೀನ್ ನಂಬ್ತೀಯೋ ಇಲ್ವೋ ಅಂತ ಜೋಕ್ ಮಾಡಿದೆ. ಜೋಕ್ ಮಾಡೋದಿಕ್ಕೆ ನಮ್ಮ ಮಧ್ಯೆ ಅಂತ ಫ್ರೆಂಡ್ಶಿಪ್ ಇಲ್ಲ. ನಾನ್ ನಿನ್ಗೆ ಸಂಬಂಧಪಟ್ಟವಳಲ್ಲ. ನಿಜ ಹೇಳು. ಅವತ್ ನಾನು ಬಾಗ್ಲಿಗೆ ಚಿಲ್ಕ ಹಾಕಿದ್ರೂನು ಮನೆಯೊಳಗೆ ಬಂದು
ನಾನೇ ಸರಿಯಾಗಿ ಹಾಕಿಲ್ಲ ಅಂತ ನನ್ನನ್ನು ನಂಬಿಸ್ದೆ. ಆಮೇಲೆ ನನ್ನ ಫೋನ್ ಕದಿಯೋದಕ್ಕೆ ತುಂಬಾ ಟ್ರೈ ಮಾಡಿದೆ. ಇಲ್ಲೇನ್ ನಡೀತಿದೆ ಹೇಳ್ದೆ ಇದ್ರೆ ಈಗ್ಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಜೀವನ ಪೂರ್ತಿ ಜೈಲಲ್ಲಿ ಕಂಬಿ ಎಣಿಸ್ತಾ ಇರಬೇಕು. ಹೇಳ್ತೀನಿ, ನಡೆದಿದ್ದೆಲ್ಲ ಹೇಳ್ತೀನಿ. ಈ ಗೊಂಬೆ ಏನಾದ್ರೂ ನಮಗೆ ಸಿಕ್ಕಿದ್ರೆ, ಈ ಬಂಗಾರದ ಗೊಂಬೆನ ನಮ್ಮ ಬಾಸಿಗೆ ಏನಾದ್ರೂ ಕಳಿಸ್ಕೊಟ್ರೆ ನಮಗೆ ಲಕ್ಷ ಲಕ್ಷ ದುಡ್ಡು ಸಿಗುತ್ತೆ. ತುಳಸಿ, ನನ್ನ ತಪ್ಪನ್ನ ಕ್ಷಮಿಸ್ಬಿಡು. ದುಡ್ಡಿನಾಸೆಗೆ ಹೀಗೆಲ್ಲ ಮಾಡ್ದೆ. ಮತ್ತೆ ಫೋನ್? ಈ ಹುಡುಗಿ ನಿನಗೆ ಕಾಣಿಸಿದ್ರೆ ಬೇಗ ನನಗೆ ಫೋನ್ ಮಾಡು. ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ. ಐಶ್ವರ್ಯ ಅವ್ರು ಫೋನ್ ಮಾಡಿ ನಮ್ಮ ಅಕ್ಕ ವನಜಾಕ್ಷಿ ಅವ್ರ ಹೆಲ್ಪ್ ತಗೋತೀನಿ ಮೇಡಮ್. ಓಕೆ. ಇನ್ನೊಂದು ಗಂಟೆಲಿ ನಮ್ಮ ಅಕ್ಕ ಆ ಫೋನ್ ತಗೊಂಡು ನಿಮ್ಮ ಹತ್ರ ಬರ್ತಾರೆ ಮೇಡಮ್. ನನ್ ತವ್ರ ಮನೆಯವ್ರ ಜೊತೆಗೆ ಒಂದ್ಸಲ ಮಾತಾಡ್ಬೇಕು ಅಂತ ಅನಿಸ್ತಿದೆ. ನೀನ್ ಫೋನ್ ಕೊಡಕ್ಕಾಗತ್ತೇನೋ ಅಂತ. ಇದೆ ತಾನೇ ನಿಮಗ್ ಬೇಕಾಗಿರೋ ಫೋನು? ತಗೋ 1 ಲಕ್ಷ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತಾರೆ. ಸ್ತ್ರೀನ ಎಲ್ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ. ತಾನು ಒಂದ್ ಹೆಣ್ಣಾಗಿ ದುಡ್ಡಿನ ಆಸೆಗೆ ಇನ್ನೊಂದು ಹೆಣ್ಣಿಗೆ ದ್ರೋಹ ಮಾಡುವಂತ ಒಂದ್ ಮನುಷ್ಯನ್ನ, ದುಡ್ಡುಗೋಸ್ಕರ ಬೇರೆಯವ್ರ ಹೆಂಡತಿನ ಮಾರಾಟ ಮಾಡೋಕ್ ನೋಡೋ ನಿನ್ನನ್ನ ಮನುಷ್ಯರು ಅಂತ ಅನ್ನಲ್ಲ. ನಿನ್ನ ಅಕ್ಕನ್ನು ನಿನ್ನ ಈಗ್ಲೇ ಪೊಲೀಸಿಗೆ ಹಿಡ್ಕೊಡ್ತೀನಿ. ಆದ್ರೆ ಪಾಪ ಪುಣ್ಯ ಗೊತ್ತಿದ್ದೇರೋ ಆ ಮಕ್ಕಳು ಅನಾಥರಾಗ್ತಾರೆ ಅಂತ ಪಾಪ ಅಂತ ಬಿಡ್ತಿದ್ದೀನಿ. ಇನ್ನೊಂದ್ಸಲ ನಿನ್ನ ಇಲ್ಲೆಲ್ಲಾದ್ರೂ ಕಾಣಿಸಿದ್ರೆ ಚಪ್ಪಲಿ ತಗೊಂಡು ಹೊಡಿತೀನಿ. ಎಷ್ಟು ಬೇಗ ನನ್ನ ಕಣ್ಮುಂದೆಂದ ಹೋಗ್ತೀಯೋ ಅಷ್ಟೇ ಒಳ್ಳೇದು. ಗೆಟ್ ಔಟ್. ಪುರೋಹಿತ್ರೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಏನು ಹೇಳಪ್ಪ? ನನ್ ಗುರ್ತು ಸಿಕ್ತಾ? ಎಲ್ಲೋ ನೋಡ್ದ ಜ್ಞಾಪಕ. ಮೊನ್ನೆ ಯಾರ್ದೋ ಸೆಲ್ ಫೋನ್ ಸಿಕ್ಕಿದಾಗ ತಂದ್ಕೊಟ್ಟಿ ನೀವೇ ಅಲ್ವಾ? ಹೌದು ಪುರೋಹಿತ್ರೆ, ನಾನೇ ತಂದ್ಕೊಟ್ಟಿದ್ದು. ಆ ಫೋನ್ ಯಾರ್ದೋ ಬಂದು ತಗೊಂಡು ಹೋದ್ರಾ? ತಗೊಂಡು ಹೋದ್ರಪ್ಪ. ನೀವು ಫೋನ್ ತಂದ್ಕೊಟ್ಟು ಹೋದ್ಮೇಲೆ ಅವ್ರು ಬಂದು ಫೋನ್ ತಗೊಂಡು ಹೋದ್ರು. ನಿಮ್ಮನ್ನ ಭೇಟಿ ಮಾಡಿ ಥ್ಯಾಂಕ್ಸ್ ಹೇಳಬೇಕು ಅಂತ ನಿಮ್ಮ ಹಿಂದೆನೇ ಬಂದರು. ಬಹುಶಃ ನೀವು ಅವ್ರು ಕಾಣಿಸ್ಲಿಲ್ವೇನೋ? ಹಾಗೆ ಆಗಿರ್ಬೇಕು ಬಿಡಿ. ಪುರೋಹಿತ್ರೆ, ನೀವು ನಮಗೆ ಒಂದು ಸಹಾಯ ಮಾಡಬೇಕು. ಏನು ಹೇಳಪ್ಪ? ನೀವು ಮಾಡಬೇಕಾಗಿರೋ ಸಹಾಯದ ಬಗ್ಗೆ ಹೇಳಕ್ಕೂ ಮೊದಲು ನಮ್ಮ ಬಗ್ಗೆ ನಿಮಗೆ ಹೇಳಬೇಕು. ಇದು ಪುರೋಹಿತ್ರೆ ಪರಿಸ್ಥಿತಿ. ನೀವೀ ಹೆಲ್ಪ್ ಮಾಡಿದ್ರೆ ಮಾವ ಗುಣ ಆಗ್ತಾರೆ ಅಂತ ನಂಗೆ ನಂಬಿಕೆ ಇದೆ. ನೀವೇನಾದ್ರೂ ನಮಗ್ ಸಹಾಯ ಮಾಡಿದ್ರೆ ನಾವ್ ಅನ್ಕೊಂಡ ಹಾಗೆ ನಮ್ಮ ಮಾವನ್ಗೆ ಮ್ಯೂಸಿಕ್ ಥೆರಪಿ ಮಾಡಿಸ್ಬೋದು. ಹೇಳಿಮ್ಮ, ನಾನೇನ್ ಮಾಡ್ಬೇಕು ಹೇಳಿ? ನನ್ನ ಅತ್ತೆಗೆ ದೈವ ಭಕ್ತಿ ಹೆಚ್ಚು. ಈ ದೇವಸ್ಥಾನದಲ್ಲಿ ಪ್ರತ್ಯೇಕ ಪೂಜೆ ಹೋಮ ಮಾಡಿಸಿದ್ರೆ ನಮ್ಮ ಮಾವ ಗುಣ ಆಗ್ತಾರೆ ಅಂತ ನೀವು ನಮ್ಮ ಅತ್ತೆಗೆ ಹೇಳಬೇಕು.
ಅವಕಾಶ ಇರೋ ತನಕ ಕುಟುಂಬದ ಸದಸ್ಯರೆಲ್ರೂ ಹೋಮದ ಹತ್ರ ಇರ್ಬೇಕು ಅಂತ ಅವ್ರಿಗೆ ಹೇಳಿ. ನನ್ನ ಅತ್ತೆಯನ್ನು ಅಕ್ಕಂದ್ರು ಇಲ್ಲಿ ಕಾರ್ಯಕ್ರಮ ಮಾಡ್ತಿದ್ದಾಗ ನಾವಲ್ಲಿ ಹೋಗಿ ಮ್ಯೂಸಿಕ್ ಥೆರಪಿ ಮಾಡಿಸ್ತೀವಿ. ಅದಾದ್ಮೇಲೆ ಆ ದೇವ್ರ ದಯೆ. ಖಂಡಿತ ಆ ಭಗವಂತ ನಿಮ್ಮ ಮೇಲೆ ದಯ ತೋರಿಸ್ತಾನಮ್ಮ. ಒಳ್ಳೆಯವ್ರಿಗೆ ಯಾವತ್ತು ಆ ದೇವರು ಒಳ್ಳೆಯದೇ ಮಾಡ್ತಾನೆ. ಹೌದಪ್ಪ, ನಿಮ್ಮ ತಾಯಿ ಇಲ್ಲಿ ಬಂದರೆ ತಾನೇ ನೀವು ಹೇಳಿರೋದನ್ನ ನಾನು ಅವ್ರಿಗೆ ಹೇಳೋಕ್ಕಾಗೋದು. ಬರ್ತಾರೆ ಪುರೋಹಿತ್ರೆ, ನನ್ನ ಅತ್ತೆ ಇಲ್ಲಿ ಬರೋ ಹಾಗೆ ನಾವು ಮಾಡ್ತೀವಿ. ಅವ್ರು ಇಲ್ಲಿಗೆ ಬಂದು ನಿಮ್ಮ ನೋಡೋ ಏರ್ಪಾಡು ನಾವು ನೋಡ್ಕೋತೀವಿ ಬಿಡಿ. ನೀವು ಮಾತ್ರ ನಾವು ಹೇಳಿದ್ದನ್ನು ಹೇಳ್ದ ಹಾಗೆ ಅವ್ರಿಗೆ ಹೇಳಿದ್ರೆ ಸಾಕು. ಸರಿನಪ್ಪ, ಹೇಳ್ತೀನಿ. ಇಲ್ಲಿಬ್ರು ಮೂವರೋ ಪುರೋಹಿತರಿದ್ದಾರೆ ಅನ್ಸುತ್ತೆ. ಹೌದಪ್ಪ, ಇದೀವಿ. ಮತ್ತೆ ನಮ್ಮಮ್ಮ ಬಂದು ನಿಮ್ಮನ್ನ ನೋಡ್ಬೇಕು ಅಂದ್ರೆ ನಿಮ್ಮ ಹೆಸರು? ನನ್ನ ಹೆಸರು ಪರಮೇಶ್ವರ ಶಾಸ್ತ್ರಿನಪ್ಪ. ನಿಮ್ಮ ತಾಯಿನ ಬಂದು ಮಾತಾಡಕ್ಕೆ ಹೇಳಪ್ಪ. ಹಾಗೆ ಆಗ್ಲಿ ಪುರೋಹಿತ್ರೆ. ದೇವ್ರು ವರ ಕೊಟ್ರು ಪೂಜಾರಿ ವರ ಕೊಡಲ್ಲ ಅಂತಾರೆ, ಆದ್ರೆ ನೀವೇ ನಮಗ್ ವರ ಕೊಟ್ಟಿದ್ದೀರಾ. ಹಾಗೆ ಆ ದೇವ್ರು ಕೂಡ ವರ ಕೊಟ್ರೆ? ಕೊಡ್ತಾನಮ್ಮ, ತಪ್ಪದೆ ಆ ದೇವರು ನಿಮಗೆ ವರ ಕೊಡ್ತಾನೆ. ಒಳ್ಳೆಯವ್ರಿಗೆ ಯಾವತ್ತು ಆ ಭಗವಂತ ಒಳ್ಳೆಯದೇ ಮಾಡ್ತಾನೆ. ಅಣ್ಣ, ಒಂದ್ ನಿಮಿಷ. ಏನಮ್ಮ? ಅಣ್ಣ, ನಮ್ಮ ಮಾವನ್ ಕಾಪಾಡೋಕೆ ಒಂದ್ ದಾರಿ ಸಿಕ್ಕಿದೆ ಅಣ್ಣ. ಏನಮ್ಮ ಅದು? ಒಳ್ಳೆ ಯೋಚನೆ ತುಳಸಿ, ತುಂಬಾ ಒಳ್ಳೆ ಯೋಚನೆ. ಹಾಗೆ ಮಾಡಿದ್ರೆ ಖಂಡಿತ ನಿನ್ ಮಾವ ಗುಣ ಆಗ್ತಾರೆ. ನಮ್ ಯೋಚನೆ ಕೆಲಸ ಮಾಡಬೇಕು ಅಂದ್ರೆ ನಿಮ್ ಸಹಾಯ ಬೇಕು. ಖಂಡಿತನಪ್ಪ, ನಿನ್ ತಂದೆ ಕಾಪಾಡೋದಕ್ಕೆ ಏನ್ ಮಾಡು ಅಂದ್ರೂ ನಾನ್ ಮಾಡೋದಕ್ಕೆ ಸಿದ್ಧ. ನೀವು ಮಮ್ಮಿಗೆ ಒಂದ್ ವಿಷಯ ಹೇಳಬೇಕು. ಹೇಳಪ್ಪ, ಏನ್ ಹೇಳ್ಬೇಕು? ಈ ದೇವಸ್ಥಾನದಲ್ಲಿ ಪ್ರತ್ಯೇಕ ಪೂಜೆ ಹೋಮ ಮಾಡಿಸಿದ್ರೆ ನಮ್ಮ ಮಾವ ಗುಣ ಆಗ್ತಾರೆ ಅಂತ ನೀವು ನಮ್ಮ ಅತ್ತೆಗೆ ಹೇಳ್ಬೇಕು. ಅವಕಾಶ ಇರೋ ತನಕ ಕುಟುಂಬದ ಸದಸ್ಯರೆಲ್ರೂ ಹೋಮದ ಹತ್ರ ಇರ್ಬೇಕು ಅಂತ ಅವ್ರಿಗೆ ಹೇಳಿ. ನನ್ನ ಹೆಸರು ಪರಮೇಶ್ವರ ಶಾಸ್ತ್ರಿನಪ್ಪ. ನಿಮ್ಮ ತಾಯಿನ ಬಂದು ಮಾತಾಡಕ್ಕೆ ಹೇಳಪ್ಪ. ಆಯ್ತಪ್ಪ, ನೀವು ಹೇಳ್ದಾಗ ಹೇಳಿ ನಿಮ್ಮ ಅಮ್ಮನಿಗೆ ಟೆಂಪಲಿಗೆ ಕಳಿಸೋ ಜವಾಬ್ದಾರಿ ನಂದು. ಥ್ಯಾಂಕ್ ಯು ವೆರಿ ಮಚ್. ನಮ್ಮಲ್ಲೇ ಥ್ಯಾಂಕ್ಸ್ ಯಾಕಪ್ಪ. ಹೌದು, ಆ ಪುರೋಹಿತ್ರ ಹೆಸರೇನಪ್ಪ? ಪರಮೇಶ್ವರ ಶಾಸ್ತ್ರಿ. ಓಹೋ, ಅಮ್ಮ. ಯಾರು? ಪರಮೇಶ್ವರ ಶಾಸ್ತ್ರಿಗಳ? ಹೌದಮ್ಮ, ಪರಮೇಶ್ವರ ಶಾಸ್ತ್ರಿಗಳು ಆ ದೇವಸ್ಥಾನದಲ್ಲಿ ಹೋಮ ಮಾಡಿಸಿ ಪ್ರತ್ಯೇಕ ಪೂಜೆ ಮಾಡಿಸಿದ್ರೆ ಯಾವುದೇ ಅನಾರೋಗ್ಯ ಇದ್ರೂ ಖಂಡಿತ ಸರಿಯಾಗುತ್ತಮ್ಮ. ಯಜಮಾನ್ರು ಹಾಗೆ ಹೀಗೆ ಮಂಚ ಹಿಡಿದು ಕೋಮಕ್ಕೆ ಹೋಗಿರೋ ಪೇಷಂಟ್ಗೆ ಆ ದೇವಸ್ಥಾನದಲ್ಲಿ ಹೋಮ ಮತ್ತೆ ಪೂಜೆ ಮಾಡಿಸಿದ್ರು. 1 ವಾರ ಆಗ್ತಿದ್ದಾಗೆ ಅವ್ರಿಗೆ ಪ್ರಜ್ಞೆ ಬಂದು ಮಂಚದಿಂದ ಇಳಿದು ನಡೆಯೋದಕ್ಕೆ ಶುರು ಮಾಡಿದ್ರಂತೆ. ಆ ದೇವಸ್ಥಾನಕ್ಕೆ, ಆ ದೈವಕ್ಕೆ, ಆ ಹೋಮಕ್ಕೆ, ಆ ಪೂಜೆಗೆ ಅಂತ ಮಹಿಮೆ ಇದೆಯಮ್ಮ. ಸರ್ಗೆ ಇಲ್ಲಿವರೆಗೂ ಏನೇನೋ ವೈದ್ಯ ಮಾಡಿಸಿದ್ರಿ, ಆದರೂ ಪ್ರಯೋಜನ ಇಲ್ವಲ್ಲ. ಒಂದ್ಸರಿ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆನೋ ಹೋಮನೋ ಮಾಡಿಸಿದ್ರೆ ಉಪಯೋಗ ಆಗುತ್ತೇನೋ ಅಂತ ನನ್ನ ಉದ್ದೇಶನಮ್ಮ. ಹಾಗೆ ಮಾಡಿಸಿದ್ರೆ ಯಜಮಾನ್ರು ಗುಣ ಆಗ್ತಾರೆ ಅಂತ
ನಂಗೆ ನಂಬಿಕೆ ಇದೆಯಮ್ಮ. ನಿಮ್ ಮಾತುಗಳನ್ನ ಕೇಳ್ತಿದ್ರೆ ನನಗೂ ನಂಬಿಕೆ ಬರ್ತಿದೆ. ಸಂಜೆ ನಮ್ ಸೊಸೆ ಆಫೀಸಿಂದ ಬರ್ತಿದ್ದ ಹಾಗೆ ಈ ವಿಷಯನ ಹೇಳ್ತೀನಿ. ನಾನು ನನ್ನ ಸೊಸೆ ದೇವಸ್ಥಾನಕ್ಕೆ ಹೋಗಿ ಪೂಜಾರಿಗಳ ಹತ್ರ ಮಾತಾಡ್ ಬರ್ತೀವಿ.